BJPಯ ವಿಜೇಂದ್ರ ಅಂಡ್ ಟೀಮ್ಗೆ ನಾಚಿಕೆ ಆಗಬೇಕು. ಅವರೇನು ಮೇಲಿಂದ ಉದ್ರು ಬಂದಿರೋ ಥರ ಮಾತಾಡ್ತಾ ಇದ್ರು ನಿನ್ನೆವರೆಗೂ ಕೂಡ. ಜನ ಆಕ್ರೋಶ ಯಾತ್ರೆಯಿಂದ ಬೀದಿಗೆ ಇಳಿದಿದ್ರು. ಬೀದಿಗೆ ಏನು ಇಳಿಬೇಕು ಅವರು? ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಮೊಸರು ಮೇಲೆ GST ಇದೆ, ಹಾಲ್ ಮೇಲೆ GST ಟ್ಯಾಕ್ಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ಲ. ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಸರಿಯಾದ ಕಪಾಳ ಮೋಕ್ಷವನ್ನು ಮಾಡಿದೆ. BJP ನಾಯಕರುಗಳಿಗೆ ಕೇಳೋದಕ್ಕಾಗ್ತಾ ಇಲ್ಲ. ಜನಾಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆಯಿಂದ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಂಗಾದ್ರೆ ಜನಾಕ್ರೋಶ ಯಾತ್ರೆಯನ್ನು. ಇವಾಗ ಎಲ್ಲರೆಡಿ ಮೆತ್ತಗಾಗಿ ಮನೇಲಿ ಮನ್ಗಿರ್ತಾರೆ. ಇವ್ರು ಮಾಡುವಂಥ ಕೆಲಸಗಳೆಲ್ಲ ದೇಶ ವಿರೋಧಿ ಕೆಲಸಗಳೇ, ರಾಜ್ಯಕ್ಕೆ ವಿರೋಧವಂಥ ಕೆಲಸಗಳನ್ನ ಇವ್ರು ಮಾಡೋದು. ಇವರು ಬೇರೆಯವ್ರನ್ನ ದೂಷಿಸ್ತಾರೆ ಹೊರತು ಇವರು ಸರಿಯಾದ ಕೆಲಸವನ್ನು ಯಾವುದೋ ಮಾಡಲ್ಲ. ಈ ಕೇಂದ್ರ ಸರ್ಕಾರ ಮಾಡುವಂಥದ್ದು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಏನು ಸೌದೆ ಒಲೆಯನ್ನು ಮತ್ತೆ ಹುಡ್ಕೊಂಡು ಹೋಗ್ತಾ ಇದ್ರು ರಾಜ್ಯದಲ್ಲಿ ಬಡವರು. ಈ ಉಜ್ವಲ ಏನು ಸ್ಕೀಮ್ ಇದೆ ಅದನ್ನು ಯೂಸ್ ಮಾಡ್ತಾಯಿದ್ರು ಯಾರು? ಎಲ್ಲ ಕಡು ಬಡವರು ಅಂತವ್ರು. ಅವರು ಇವಾಗ ಮತ್ತೆ ಒಲೆಯನ್ನು ಹುಡ್ಕೊಂಡು ಹೋಗೋವಂಥ ಕೆಲಸವನ್ನು ಇವ್ರು ಮಾಡ್ತಾಯಿದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡಿದೆ ಒಂದೇ ಸಲ ಅಂತ ಅಂದರೆ ಅದು ಅವ್ರಿಗೇ ತಟ್ಟೋದು, ಬಡವ್ರಿಗೆ ತಟ್ಟೋದು, ರೈತರಿಗೆ ತಟ್ಟುವಂಥದ್ದು, ಕೂಲಿ ಕಾರ್ಮಿಕರಿಗೆ ತಟ್ಟುತ್ತೆ ಈ ಕೆಲಸ. ಮತ್ತು 2 ರೂಪಾಯಿ ಸೆಸ್ ಜಾಸ್ತಿ ಮಾಡಿದ್ದೀವಿ, ಗ್ರಾಹಕರ ಮೇಲೆ ಹೊಡೆತ ಬೀಳಲ್ಲ. ಮತ್ತು ಗ್ರಾಹಕರ ಮೇಲೆ ಬೀಳ್ತಾರೆ, ಬೇರೆ ಎಲ್ಲಿ ಬೀಳುತ್ತೆ? ಒಂದು ಡೈರೆಕ್ಟಾಗಿ ಆಗಿಲ್ಲ ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳೋದು. ಅದು ಟ್ಯಾಕ್ಸ್ ರೀತಿ ಆಗ್ಬೋದು, ಮತ್ತೊಂದು ರೀತಿ ಆಗ್ಬೋದು, ಜನರ ಮೇಲೇ ಓವರಾಲು ಹೊಡ್ತಾ ಬೀಳೋದು. ಈ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದ್ದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ, ರಾಜ್ಯ ಸರ್ಕಾರ ಖಂಡಿಸುತ್ತೆ. ಮತ್ತು ರಾಜ್ಯ ಸರ್ಕಾರ ಏನೇ ಮಾಡಿದ್ರೂ ಕೂಡ ಜನರ ಒಳಿತಿಗಾಗಿ ಮಾಡುತ್ತೆ. ನಾವೇನೇ 1 ರೂಪಾಯಿ 2 ರೂಪಾಯಿ ಯಾವುದೋ ಜಾಸ್ತಿ ಮಾಡಿದಾರೆ ಅಂತ ಇವ್ರು ಏನು ಇದು ಮಾಡ್ತಾ ಇದ್ದಾರಲ್ಲ, ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರೋಂಥ ಟ್ಯಾಕ್ಸ್ ಎಷ್ಟು? ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇರೋದು ಎಷ್ಟಿದೆ?